ನಮಸ್ಕಾರ ವೀಕ್ಷಕರೇ, JK ಆಸ್ಟ್ರಾಲಜಿಗೆ ಸ್ವಾಗತ. ಇವತ್ತಿನ ದಿವಸ ವಿವಾಹಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ನಾವೆಲ್ಲ ಗಮನಿಸಿದಾಗ ಅಲ್ಲಿ ಕಂಡು ಬರತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸರಿಯಾದ ವಯಸ್ಸಿಗೆ ಬಂದಾಗ ಮದುವೆ ಆಗುವುದು ಕೆಲವರಿಗೆ ಆಗೋದಿಲ್ಲ. ಇದು ಒಂದು ದೊಡ್ಡ ಸಮಸ್ಯೆ. ಗಂಡು ಅಥವಾ ಹೆಣ್ಣು, ಇಲ್ಲಿ ಗಂಡು ಹೆಣ್ಣು ಅನ್ನೋ ಪ್ರಶ್ನೆ ಬರೋದಿಲ್ಲ. ವಿವಾಹ ಆಗ್ತಾ ಇಲ್ಲ, ಅದು ಪ್ರಶ್ನೆ ಬರುತ್ತೆ. ಯಾರ ಜಾತಕದಲ್ಲಿ ವಿವಾಹ ದೋಷ ಇರುತ್ತೆ ಅಂಥವರಿಗೆ ನಿಧಾನವಾದ ವಿವಾಹ, ಅಥವಾ ಕೆಲವರಿಗೆ ಆಜನ್ಮ ಕುಮಾರ ಅಥವಾ ಆಜನ್ಮ ಕುಮಾರಿ ಈ ರೀತಿಯಾಗಿ ಉಳ್ಕೊಂಡ್ಬಿಡ್ತಾರೆ. ಇನ್ನೂ ಕೆಲವರಿಗೆ ಸನ್ಯಾಸಿ ಯೋಗ ಅಂದರೆ ಸನ್ಯಾಸಿಯಾಗಿಯೇ ಉಳ್ಕೊಂಬಿಡೋದು. ಎಂಥ ದುರಂತ, ಎಂಥ ನೋವು, ಎಂಥ ನಿರಾಶೆ. 25 ವರ್ಷ 26 ವರ್ಷಕ್ಕೆ ಮದುವೆ ಆಗಿಬಿಡ್ಬೇಕು. ಅಲ್ಲಿಂದ ನಮ್ಮ ಬದುಕನ್ನು ಕಟ್ಕೋಬೇಕು, ಅಲ್ಲಿಂದ ಜೀವನಕ್ಕೆ ಒಂದು ಅರ್ಥ ಕೊಡಬೇಕು. ಅದು ಬಿಟ್ಟು 30 ವರ್ಷ ಆಗಲಿ, 35, 40, 50 ವರ್ಷ ಆದರೂ ಕೂಡ ಮದುವೆ ಆಗಲ್ಲ. ಇದು ಎಂಥ ವಿಪರ್ಯಾಸ. ಇದಕ್ಕೆಲ್ಲ ಕಾರಣಕರ್ತಾರೆ ಯಾರು? ಅದಕ್ಕೆ ಕಾರಣಗಳೇನು? ಅದರಲ್ಲಿ ಯಾವ ಥರ ತೊಂದರೆಗಳು, ಏನೇನು, ಎಲ್ಲವನ್ನು ಕೂಡ ಇವತ್ತು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ, ವಿವಾಹಗಳು ಬೇಗ ಆಗದೇ ಇರುವಂತಹ ನಕ್ಷತ್ರಗಳು ಯಾವುದು? ಅದರಲ್ಲಿ ರೇವತಿ ನಕ್ಷತ್ರ, ಅದು ಗಂಡು ಮಕ್ಕಳಿಗೆ ಈಗ ನಾನು ಹೇಳ್ತಾ ಇರೋದು. ರೇವತಿ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಶತಭಿಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ. ಈ 5 ನಕ್ಷತ್ರಗಳು ಮದುವೆ ಅಂತ ವಿಷಯ ಬಂದಾಗ ಅತ್ಯಂತ ನಿರಾಶೆಯನ್ನೇ ಕೊಟ್ಟುಬಿಡ್ತವೆ. ಹಾಗಾಗಿ ಇಂತಹ ನಕ್ಷತ್ರದವರು ಮದುವೆ ಮಾಡಿಕೊಳ್ಳುವಾಗ ಬಹಳ ಎಚ್ಚರ ವಹಿಸಿ ವಿವಾಹವನ್ನು ಮಾಡ್ಕೋಬೇಕು. ವಿವಾಹವನ್ನು ಮಾಡ್ಕೋಬೇಕಾದ್ರೆ ಈ ವಧುವಿನ ಜಾತಕ ಅಂದರೆ ಹೆಣ್ಣಿನ ಜಾತಕದಲ್ಲಿ ವಿವಾಹ ಭಾಗ್ಯ ಆನಂದಕರವಾಗಿದ್ದ ಪಕ್ಷದಲ್ಲಿ ಆ ಹೆಣ್ಣಿನ ಅದೃಷ್ಟದ ಆಧಾರದ ಮೇಲೆ ಅದು ಯಾವ ಥರ ಏನು ಅಂತ ಅಂದಾಗ, ಹೆಣ್ಣಿನ ಜಾತಕದಲ್ಲಿ ಸಪ್ತಮ ಸ್ಥಾನ ಅಂದರೆ ವಿವಾಹ ಸ್ಥಾನದಲ್ಲಿ ಶುಭಗ್ರಹಗಳು. ವಿವಾಹ ಸ್ಥಾನ ಶುಭಗ್ರಹಗಳು ಅಂತ ಹೇಳಿದ್ರೆ ಯಾವ ಶುಭಗ್ರಹಗಳು? ಗುರುಗ್ರಹ, ಶುಕ್ರಗ್ರಹ, ಚಂದ್ರಗ್ರಹ, ಬುಧಗ್ರಹ ಇವೆಲ್ಲ ಸಪ್ತಮ ಸ್ಥಾನದಲ್ಲಿದ್ದರೆ ಬಹಳ ಬೇಗ ಮದುವೆ ಆಗ್ತವೆ. ಈ ಥರ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಜಾತಕಗಳನ್ನು ಹುಡುಕಿ ಇಂಥ ಕೆಲವು ನಕ್ಷತ್ರಗಳು ಹೇಳ್ದಲ್ಲ ಆವಾಗಲೇ, ಮದುವೆ ಆಗದೇ ಇರತಕ್ಕಂಥ ನಕ್ಷತ್ರಗಳು ಅಥವಾ ನಿಧಾನವಾಗಿ ಆಗತಕ್ಕಂಥ ನಕ್ಷತ್ರಗಳು ಅಂದರೆ ರೇವತಿ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಶತಭಿಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಇವರೆಲ್ಲವೂ ಕೂಡ ಈ ಹುಡುಗಿಯ ಆಧಾರದ ಜಾತಕದ ಮೇಲೆ ಡಿಪೆಂಡ್ ಆಗಬೇಕು. ಕೆಲವರಿಗೆ ಡಿಪೆಂಡ್ ಆದರೂ ಕೂಡ ಮದುವೆ ಆಗೋದು ಕಷ್ಟ. ಅದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ. ಹೆಣ್ಣು ಮಕ್ಕಳಿಗೆ ಜೀವನದಲ್ಲಿ ಕೆಲವು ನಕ್ಷತ್ರಗಳು ನಾವು ತೆಗೆದುಕೊಂಡಾಗ ಪುಷ್ಯ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಮೂಲಾ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಇವೆಲ್ಲವೂ ಕೂಡ ಮನುಷ್ಯನ ಜೀವನದಲ್ಲಿ ಆಟಗಳಾಗ್ತವೆ. ಅದಕ್ಕೋಸ್ಕರವಾಗಿ ನಾವು ಜಾತಕಗಳನ್ನು ಪರಿಶೀಲನೆ ಮಾಡಬೇಕು. ಕೆಲವರು ಏನು ಮಾಡಿಬಿಡ್ತಾರೆ, ಗಣಕೂಟಗಳನ್ನು ಹೊಂದಿಸ್ಬಿಡ್ತಾರೆ. ಗಣಕೂಟಗಳು ಅಂದಾಗ ನಿಜವಾಗಿಯೂ ಕೂಡ ಗಣಕೂಟಗಳು ಅಂತ ಹೇಳಿದ್ರೆ 36 ಗಣಕೂಟಗಳಿಗೆ 18 ಗಣಕೂಟಗಳು ಬರಬೇಕು. ಆಯಿತು, ಬರುತ್ತೆ. 18ಗಿಂತ 20 ಬರುತ್ತೆ, 25 ಬರುತ್ತೆ, 30 ಬರುತ್ತೆ, 36ಕ್ಕೆ 36 ಬರುತ್ತವೆ. ಆವಾಗ ಮದುವೆ ಮಾಡ್ತೀವಿ ಅಂದ್ಕೊಳ್ಳೋಣ. ಅದಕ್ಕೂ ವಿಘ್ನ ಜಾಸ್ತಿ ಇರುತ್ತೆ. ಅಂತಹ ವಿಘ್ನ ಬಂದಾಗ ನಮಗಂತೂ ತಲೆ ಕೆಟ್ಟು ಹೋಗ್ಬಿಡ್ತದೆ. ಏನಪ್ಪ 36 ಗಣಕೂಟಗಳು ಬರ್ತಾ ಇದೆ, ಆದರೂ ಕೂಡ ಮದುವೆ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಮದುವೆ ಆದರೂ ಕೂಡ ಡೈವರ್ಸ್ ಆಗಿಬಿಡ್ತವೆ, ಫಜೀತಿ ಆಗೋದು, ತೊಂದರೆ ಆಗಿಬಿಡ್ತವೆ, ಇದೆಲ್ಲ ಬಂದ್ಬಿಡ್ತವೆ. ಅದಕ್ಕೋಸ್ಕರ ಗಣಕೂಟ ಮುಖ್ಯವಲ್ಲ. ಗಣಕೂಟಗಳು ಕೇವಲ ರಹದಾರಿ, ಅಂದರೆ ಬಾಗಿಲು ತೆಗಿತವಷ್ಟೇ. ಒಳಕ್ಕೆ ಹೋಗಬೇಕು, ಒಳಕ್ಕೆ ಹೋಗೋದಕ್ಕೆ ಗೇಟ್ ತೆಗಿಯೋಕ್ಕೆ ಮಾತ್ರ ಗಣಕೂಟಗಳು. ಒಳಕ್ಕೆ ಹೋದ ಮೇಲೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಅಂದ್ರೇನು, ವಿವಾಹಕ್ಕೆ ಸಂಬಂಧಪಟ್ಟ ವಿಷಯಗಳು ಅದ್ಭುತವಾಗಿರಬೇಕು, ಆನಂದಕರವಾಗಿರಬೇಕು, ಸಂತೋಷಕರವಾಗಿರಬೇಕು. ಮದುವೆ ಆದಮೇಲೆ ಎಲ್ಲವೂ ಕೂಡ ಅನುಕೂಲಕರವಾಗಿರಬೇಕು. ಅಂತಹ ಜಾತಿಗಳನ್ನು ನಿಮಗೆ ಗೊತ್ತಾಗಲ್ಲ, ನೋಡೋಕ್ಕಾಗಲ್ಲ, ನಾವು ತಿಳ್ಕೊಳಕ್ಕಾಗಲ್ಲ. ಇಂತಹ ಸಂದರ್ಭ ಬಂದಾಗ ಕೆಲವು ಜಾತಕಗಳಲ್ಲಿ ಇಂತಿಂಥ ಏಜ್ಗೆ ಇಂತಿಂಥ ವಯಸ್ಸಿಗೆ ಮದುವೆ ಆಗುತ್ತೆ ಅಂತ ಹೇಳಿ ಗಂಡು ಜಾತಕದಲ್ಲೂ ಇರ್ತವೆ, ಹೆಣ್ಣು ಜಾತಕದಲ್ಲೂ ಇರ್ತವೆ. ಅಂಥ ಜಾತಕವನ್ನು ನಾವೇನು ಮಾಡ್ತೀವಿ, ಹುಡುಗಿಯ ಜಾತಕದಲ್ಲಿ ಮದುವೆ ಆಗದೇ ಇದ್ದಾಗ
ಹುಡುಗನ ಜಾತಕದಲ್ಲಿ ಮದುವೆ ಯಾವಾಗ ಅಂತ ಅಂದ್ಕೊಂಡು ಆಗ ಆ ಹುಡುಗನ ಜಾತಕದಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನು ಹುಡುಗಿಯ ಜಾತಕ ವ್ಯವಸ್ಥೆಗೆ ಹೊಂದಾಣಿಕೆ ಮಾಡಿ ವಿವಾಹ ಜೀವನ ಅದ್ಭುತವಾಗಿರುವಂಥ ನೋಡ್ಕೊಂಡ್ಬಿಡ್ತೀವಿ. ಕೆಲವು ಸಲ ಅದೂ ಆಗೋದಿಲ್ಲ, ವಯಸ್ಸು ಮೀರ್ತಾ ಹೋಗ್ತಾ ಇರುತ್ತೆ. ಅಪ್ಪ ಅಮ್ಮ ಭಯಂಕರವಾದ ತಂದು ಸಿಕ್ಕಾಕೊಳ್ತಾರೆ, ನಿದ್ದೆಗಳು ಬರಲ್ಲ, ಯೋಚನೆ ಸಿಕ್ಕಾಕೊಳ್ತಾರೆ, ಏನಪ್ಪ ಮಕ್ಕಳಿಗೆ ಮದುವೆನೇ ಆಗ್ತಾ ಇಲ್ಲ ಅಂದ್ಕೊಳ್ತಾರೆ. ಹಾಗಾಗಿ ಇದಕ್ಕೆಲ್ಲ ಅತ್ಯಂತ ಅದ್ಭುತವಾದಂತಹ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ಜಾತಕದಲ್ಲಿ ಮದುವೆ ಯೋಗ ಇರಲಿ ಇಲ್ಲದೆ ಹೋಗಲಿ, ದೋಷ ಇರಲಿ ಇಲ್ಲದೆ ಹೋಗಲಿ, ಮದುವೆ ಆಗ್ತಾ ಇರಲ್ವಲ್ಲ, ಅದಕ್ಕೋಸ್ಕರ ಅತ್ಯಂತ ಸುಲಭವಾದ ಉಪಾಯ. ಆ ಸುಲಭವಾದ ಉಪಾಯವನ್ನು ಇವತ್ತಿನ ದಿವಸ ನಿಮಗೆ ಒಂದು ರೀತಿಯಲ್ಲಿ ಸುಲಭವಾಗಿಯೇ ಹೇಳ್ತೀನಿ. ಯಾರ ಜಾತಕ ಹುಡುಗಿಯ ಜಾತಕ ಅಶ್ವಿನಿ ನಕ್ಷತ್ರ ಅಂತ ಇದ್ದಾಗ, ಹುಡುಗನ ಜಾತಕ ಮಖ ನಕ್ಷತ್ರ ಅಂತ ಇದ್ದಾಗ, ಅವೆರಡೂ ನಕ್ಷತ್ರಗಳು ಅತ್ಯಂತ ಅದ್ಭುತವಾಗಿರ್ತವೆ ಅಂತ ಅಂದ್ಕೊಳ್ಳೋಣ. ಜಾತಕದಲ್ಲಿ ಯಾವ ದೋಷಗಳು ಇಲ್ಲ ಅಂತ ಅಂದ್ಕೊಳ್ಳೋಣ. ಆದರೆ ಅಪ್ಪ ಅಮ್ಮ ಮಾಡಿರ್ತಕ್ಕಂಥ ಕರ್ಮಗಳು, ಅಪ್ಪ ಅಮ್ಮ ಮಾಡ್ತಕ್ಕಂಥ ಕರ್ಮದ ಅದೇ ಸಂತಾನ ದೋಷದಲ್ಲಿರ್ತಾರೆ ಅಪ್ಪ ಅಮ್ಮ. ಅಂತಹವರ ಜಾತಕ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಮದುವೆ ಮಾಡುವಾಗ ಕೇವಲ ಹುಡುಗ ಹುಡುಗಿದ್ ನೋಡ್ಬಿಡ್ತೀವಿ, ಅಲ್ಲಿ ಎಲ್ಲವೂ ಸರಿ ಇರುತ್ತೆ. ಅಪ್ಪ ಅಮ್ಮನ ಜಾತಕದಲ್ಲಿ ಸಂತಾನ ದೋಷ ಅಂತ ಇದ್ದಾಗ ಮಕ್ಕಳಿಂದ ನೋವು, ನಿರಾಶೆ, ಬೇಸರ ಅಂತ ಇರುತ್ತೆ. ಅದು ಕೂಡ ಮದುವೆ ಆಗದೇ ಇರೋಕ್ಕೆ ಒಂದು ಕಾರಣ ಆಗತ್ತೆ. ಅಂತಹ ಕಾರಣದಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಯಾರಿಗೂ ಅದು ಗೊತ್ತಾಗಲ್ಲ. ಅದಕ್ಕೆ ನಮ್ಮಂಥವ್ರು ಏನು ಮಾಡ್ತೀವಿ, ಅಪ್ಪ ಅಮ್ಮನ ಜಾತಕವನ್ನು ತರಿಸ್ಕೋತೀವಿ, ಅದರಲ್ಲಿ ನೋಡ್ತೀವಿ. ಅದರಲ್ಲಿ ಏನಾದರೂ ದೋಷ ಇದ್ದಾಗ ಆಗ ನಾವು ಒಂದು ಪರಿಹಾರನ ಹುಡುಕಬೇಕು, ಅದು ಸಿಗುತ್ತೆ. ಏನೊಂದು ಪರಿಹಾರ? ಏನಿಲ್ಲ, ಅತ್ಯಂತ ಸುಲಭವಾದ ಉಪಾಯ. ಶೀಘ್ರ ವಿವಾಹಕ್ಕಾಗಿ, ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಶೀಘ್ರ ವಿವಾಹವಾಗಬೇಕು ಅಂತ ಹೇಳಿದ್ರೆ ಅತ್ಯಂತ ಸುಲಭವಾದ ಉಪಾಯ ಅಂತ ನಾವು ಕಂಡುಕೊಂಡಾಗ ಸಿಗ್ತಕ್ಕಂಥದ್ದು ಒಂದು ಬೆಳ್ಳಿಯ ತಟ್ಟೆಯಲ್ಲಿ, ಬೆಳ್ಳಿ ತಟ್ಟೆ ಇಲ್ವಾ, ಬೇಡ, ಒಂದು ಮರದ ತಟ್ಟೆಯಲ್ಲಿ 1 kg-ನೋ 1.5 kg-ನೋ ಅಕ್ಕಿಯನ್ನು, ಅಕ್ಕಿ ಅಂದರೆ ಯಾವ ಥರ ಇರಬೇಕು, ಅದು ಅರಿಶಿಣವಾಗಿ ಲೇಪನ ಆಗಿರಬೇಕು. ಅರಿಶಿಣ ಲೇಪನ ಮಾಡಿಕೊಂಡು ಅಲ್ಲಿ ಒಂದು ತೆಂಗಿನಕಾಯನ್ನು ಪಕ್ಕದಲ್ಲಿಟ್ಟು ಕಂಪ್ಲೀಟ್ ಆ ತೆಂಗಿನಕಾಯನ್ನು ಅರಿಶಿಣದಲ್ಲೇ ಫುಲ್ಲು ಎಲ್ಲದಕ್ಕೂ ಲೇಪನ ಆಗಿರಬೇಕು. ಅಲ್ಲಿ ಒಂದು ಚಿತ್ರವನ್ನು ಬಿಡಿಸಬೇಕು, ಕಣ್ಣು ಮೂಗು ಎಲ್ಲ ಅರಿಶಿಣದಲ್ಲೇ ಮಾಡಬೇಕು. ಅದು ಪಕ್ಕದಲ್ಲಿ ನಂದಾದೀಪವನ್ನು ಹಚ್ಚಿ ಅದಕ್ಕೆ ಯಾರು ಮದುವೆ ಆಗಿಲ್ಲವೋ ಅಂತಹ ಗಂಡಾಗಲಿ ಅಥವಾ ಹೆಣ್ಣಾಗಲಿ ಒಂದು ಸಿಂಪಲ್ ಆಗಿರ್ತಕ್ಕಂಥ ಮಂತ್ರ ಬರುತ್ತೆ. ಆ ಮಂತ್ರವನ್ನು ಹೇಳಿದಾಗ ಅದು ಮದುವೆ ಆಗೋಕ್ಕೆ ಕನ್ವರ್ಟ್ ಆಗುತ್ತೆ. ದೋಷಗಳೆಲ್ಲ ಎಂಥ ದೋಷಗಳೇ ಇರಲಿ ಎಲ್ಲವೂ ಕೂಡ ವಾಶೌಟ್ ಆಗಿಬಿಡುತ್ತೆ. ವಾಶೌಟ್ ಆಗಿಬಿಟ್ಟು ಅದು ಮದುವೆ ವಿಷಯಕ್ಕೆ ಕನ್ವರ್ಟ್ ಆಗುತ್ತೆ. ಅದು ಎಂಥ ಮಂತ್ರ? ಅದು ದೇವಲೋಕದಲ್ಲಿ ಅಲ್ಲಿ ಹೇಳ್ತಕ್ಕಂಥ ದೇವತೆಗಳು ಈ ಮಂತ್ರವನ್ನು ಹೇಳ್ತಾ ಹೋಗ್ತಾರೆ. ಅದಕ್ಕೆ ಅವರಿಗೆ ದೇವತೆಗಳಿಗೆ ಅಂದರೆ ದೋಷಗಳೇ ಬರಲ್ಲ. ಅಂಥ ಒಂದು ಮಂತ್ರವನ್ನು ಹೇಳ್ತೀನಿ, ಇವತ್ತಿಷ್ಟ ಕೇಳಿ. ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯಾ ಭಾಮಿನಿ ವಿವಾಹ ಭಾಗ್ಯಂ ಆರೋಗ್ಯ ಭಾಗ್ಯಂ ಪುತ್ರ ಭಾಗ್ಯಂ ದೇಹಿಮೇ 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 ಓಂ ಶಾಂತಿ ಶಾಂತಿ ಶಾಂತಿ. ಈ ಮಂತ್ರವನ್ನು 9 ಸಲ ಒಂದು ದಿವಸಕ್ಕೆ 9 ಸಲ ಈ ಮಂತ್ರವನ್ನು ಹೇಳಿ 111 ದಿವಸ ಅಂತ ಕೆಲವರು ಅಂತಾರೆ. ಅಲ್ಲ, ಕೇವಲ 21 ದಿವಸ ಈ ಮಂತ್ರವನ್ನು ಹೇಳಿ ಪೂಜಿಸಿದರೆ ನಿಮಗೆ ಒಂದೇ ವರ್ಷದಲ್ಲಿ ಅತ್ಯಂತ ಶೀಘ್ರವಾಗಿ ಮದುವೆಯಾಗಿ ಆನಂದಕರವಾದಂಥ ಮುಂದಿನ ಜೀವನವನ್ನು ರೂಪಿಸಿಕೊಂಡು ಯಾವ ತೊಂದರೆಗಳು ಇಲ್ಲದಂಗೆ ಬದುಕು ನಿಮ್ಮದನ್ನಾಗಿ ಮಾಡಿಕೊಳ್ಳುತ್ತೀರಿ. ಇದರಲ್ಲಿ ಯಾವುದೇ ಒಂದು ಸಂಶಯವೇ ಬೇಡ. ಆದ್ದರಿಂದ ಈ ಮಂತ್ರವನ್ನು ಅತ್ಯಂತ ಸುಲಲಿತವಾಗಿ ಸುಭದ್ರವಾಗಿ ಆನಂದಕರವಾಗಿ ಹೇಳಬೇಕು. ಓಂ ಶಾಂತಿ ಶಾಂತಿ ಶಾಂತಿ.